ಹಲೋ ಹಲೋ ಡ್ಯಾಡಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡ್ಯಾಡಿ. ನಿಮ್ಮ ಧ್ವನಿ ಒಂಥರ ಇದೆಯಲ್ಲ, ಯಾಕೆ? ಒಬ್ಬನೇ ಇದ್ನಲ್ಲ, ಬೇಜಾರು, ನಿನ್ನ ಜೊತೆ ಮಾತಾಡಬೇಕು ಅನಿಸ್ತು. ಏನಾದ್ರು ತೊಂದರೆ ಆಯ್ತಾ ಡ್ಯಾಡಿ? ನನಗೆಂಥದ್ದಮ್ಮ ತೊಂದರೆ? ಏನೋ ಜೀವನ ಎಲ್ಲ ವ್ಯರ್ಥ ಅನಿಸ್ತಾ ಇದೆ. ಐ ಡೋಂಟ್ ನೋ ವೈ. ಯಾಕೆ ಡ್ಯಾಡಿ ಒಂಥರ ಮಾತಾಡ್ತಿದ್ದೀರಾ? ನೋಡು ಮಗಳೇ, ನಾವು ಮೊದಲು 3 ಹೊತ್ತು ಊಟ ಮಾಡೋಕ್ಕೆ ನಮ್ಮ ಕೈಲಿ ಕಾಸಿರ್ತಿರ್ಲಿಲ್ಲ. ಈಗ ನಾನು ಈ ರಾಜ್ಯದ ಗೃಹ ಮಂತ್ರಿ. ಆಸ್ತಿ ಇದೆ, ಅಂತಸ್ತಿದೆ, ಅಧಿಕಾರ ಇದೆ, ಎಲ್ಲ ಇದೆ. ಇಡೀ ಸರ್ಕಾರನೇ ನನ್ನ ಮುಷ್ಟಿಲಿದೆ. ಆದರೆ ಈ ಹೃದಯಕ್ಕೆ ನೆಮ್ಮದಿ, ಶಾಂತಿ ಏನೂ ಇಲ್ಲಮ್ಮ. ಯಾಕೆ ಡ್ಯಾಡಿ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಇಷ್ಟೆಲ್ಲ ಇದ್ದು ಏನು ಪ್ರಯೋಜನ ನಮ್ಮ? ಈ ರಾಜ್ಯದ ಗೃಹ ಮಂತ್ರಿಯಾಗಿ ನನ್ನ ಅಳಿಯನ್ನು ನಾನು ಬಿಡಿಸ್ಕೊಂಬರೋಕ್ಕಾಗಿಲ್ಲ. ನನ್ನ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿರೋಕ್ಕಾಗ್ತಿಲ್ಲ. ನನಗೆ ನೆಮ್ಮದಿ, ಶಾಂತಿ ಎಲ್ಲ ಬೇಕಮ್ಮ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಡ್ಯಾಡಿ ಅದು? ನನ್ನ ಅಳಿಯನ್ನು ಬಿಡಿಸ್ಕೊಂಬರೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅವನು ಹೊರಗೆ ಬರ್ತಿದ್ದಂಗೆ ನಾವು ಈ ಊರೇ ಬಿಟ್ಟು ಹೊಟ್ಟೋಗೋಣ. ಇಲ್ಲದೆ ಇದ್ರೆ ಮತ್ತೆ ಅವನು ಕೆಟ್ಟೋಗ್ತಾನೆ. ಆಯ್ತು ಡ್ಯಾಡಿ. ನಮಗೆ ಬೆಂಗಳೂರು ಸವಾಸನೆ ಬೇಡಮ್ಮ. ನಾವು ನಮ್ಮ ಊರಿಗೆ ವಾಪಸ್ ಹೊರಟೋಗೋಣ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾವೇನು ಬೇಕಿದ್ರೂ ಮಾಡಬಹುದು. ಸರಿ ಡ್ಯಾಡಿ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಒಟ್ಟಿನಲ್ಲಿ ನಾನು ನನ್ನ ಮಗಳು, ಅಳಿಯ, ಮೊಮ್ಮಕ್ಕಳೊಂದಿಗೆ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರ್ಬೇಕಮ್ಮ. ದಿಸ್ ಈಸ್ ವಾಟ್ ಐ ವಾಂಟ್. ಓಕೆಮ್ಮ, ನಾನೆಲ್ಲ ವ್ಯವಸ್ಥೆ ಮಾಡಿ ನಿನಗೆ ತಿಳಿಸ್ತೀನಿ. ಸರಿ, ಬಾಯ್ ಡ್ಯಾಡಿ. ಬಾಯ್.
ಇದೆಲ್ಲ ಹೇಗಾಯ್ತು ದೀಪಕ್? ಹೇಗ್ ಸಾಧ್ಯ? ಅವಳನ್ನ ಯಾರು ಕಿಡ್ನಾಪ್ ಮಾಡಿರ್ಬೋದು? ನಮ್ಮ ಕೈಗೆ ಸಿಗ್ಬೇಕಾದ ಬೇಟೆ ಇನ್ಯಾರ್ದೋ ಕೈ ಸೇರಿದೆ ಅಂದ್ರೆ ಅವಳು ಇನ್ನೂ ಬದುಕಿರ್ತಾಳೆ ಅಂತ್ಯ? ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಬದುಕಿದಾಳು ಸತ್ತಿದಾಳು ಒಂದು ಅರ್ಥ ಆಗ್ತಿಲ್ಲ. ಅವಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವಳು ತಪ್ಪಿಸ್ಕೊಂಡು ಬಂದು ನಮ್ಮನ್ನ ಅಟ್ಯಾಕ್ ಮಾಡೇ ಮಾಡ್ತಾಳೆ. ಅದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದು, ಅವಳನ್ನ ಕಿಡ್ನಾಪ್ ಮಾಡಿರೋದು ಯಾರು? ಅವ್ರು ನಮ್ಮವರೇನಾ ಅಥವಾ ನಮ್ಮ ಶತ್ರುಗಳ? ಅವಳನ್ನ ಕಿಡ್ನಾಪ್ ಮಾಡಿರೋ ಪರಿಣಾಮ ನಮ್ಮ ಮೇಲೆ ಯಾವ ಥರ ಬೀರತ್ತೆ ಗೊತ್ತಾ? ಅಲ್ಲ ಕೇಕೆ, ಅಂಥ ಆಫೀಸರ್ನ ಕಿಡ್ನಾಪ್ ಮಾಡೋದಕ್ಕೆ ಚಿಕ್ಕ ಪುಟ್ಟ ಗ್ಯಾಂಗ್ನವರಿಂದ ಅಂತೂ ಸಾಧ್ಯ ಇಲ್ಲ. ಇದ್ರ ಹಿಂದೆ ಯಾವುದೋ ದೊಡ್ಡ ವ್ಯಕ್ತಿಗಳ ಕೈಯೇ ಇದೆ. ಆ ವಿದ್ಯಾಶರ್ಮಾಗೆ ನಾವುಗಳು ಮಾತ್ರ ಟಾರ್ಗೆಟ್? ಅವಳು ನಮ್ಮ ಹಿಂದೆ ನಾಯಿ ತರ ಬಿದ್ದವಳು. ಎಸ್, ಹಾಗೆ ಅವಳ ಹಿಂದೆ ಎಷ್ಟೋ ಗ್ಯಾಂಗ್ಗಳು ಬಿದ್ದಿರ್ಬೋದು, ಎಷ್ಟೋ ಜನ ದುಶ್ಮನ್ಗಳಿರ್ಬೋದು. ಅವರಲ್ಲಿ ಯಾರಾದರೂ ಈ ಕೆಲಸ ಮಾಡಿರ್ಲೂಬಹುದು. ಏಕೆ ಎಲ್ಲ ಗ್ಯಾಂಗ್ನವರು ನಿಂಗೆ ಗೊತ್ತಿದಾರಲ್ವಾ? ಬಟ್ ಅವ್ರುಗಳು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗ್ಯಾರಿಗೂ ಇಂಥ ಧೈರ್ಯ ಇಲ್ಲ. ಯಾವುದಕ್ಕೂ ನಮಗೆ ಈ ಕಾಂಟ್ರಾಕ್ಟ್ನ ಕೊಟ್ಟವ್ರು ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಯಾರ ಹಾವುನ? ನೋ ನೋ ನೋ, ಅಲ್ಲ, ಹಾಗೇನೂ ಇಲ್ಲ. ನೀನು ಬಾಯಿಗೆ ಬಂದಾಗ ಮಾತಾಡಬೇಡ. ಇವರಿಬ್ಬರನ್ನ ಕರ್ಕೊಂಡು ಹೋಗು, ನನಗೊಂಚೂರು ಕೆಲಸ ಇದೆ. ಹಲೋ ಸರ್, ಕೆ ಗೊತ್ತಾಯ್ತು, ಹೇಳು. ಸರ್, ಆ ವಿದ್ಯಾಶರ್ಮಾ ಕಿಡ್ನಾಪ್ ಪ್ಲಾನು ಫೇಲ್ಯೂರ್ ಆಗಿಬಿಡ್ತು. ನಿನ್ನನ್ನು ನಂಬ್ಕೊಂಡು ಕೆಲಸ ಕೊಟ್ಟಿದ್ದ ತಪ್ಪಿಗೆ ಇನ್ನೇನಾಗುತ್ತೆ? ಸರ್, ಇವತ್ತು ಬೆಳಗ್ಗೆಯಿಂದ ನೋಡ್ಕೆ ಸರ್ ನನ್ನ ಮಾತು ಕೇಳಿ. ಇವತ್ತು ಬೆಳಗ್ಗೆಯಿಂದ ಆ ಸುಲ್ತಾನು ಅಶೋಕು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಮಿಲಿಟರಿ ಏರಿಯಾ ದಾಟಿ ಬ್ರಿಡ್ಜ್ ಹತ್ರ ನಮ್ಮಿಬ್ರು ಹೊಸ ಹುಡುಗರು ಅವಳನ್ನ ಹಿಡಿಯೋ ಪ್ಲಾನು ಇತ್ತು. ಸರಿ, ಆಮೇಲೆ ಏನಾಯ್ತು? ಆಶ್ಚರ್ಯ ಅಂದ್ರೆ ಮಿಲಿಟರಿ ಏರಿಯಾ ಅವ್ರಿಗೆ ಬಂದ ಅವಳ ಕಾರು ಬ್ರಿಡ್ಜ್ ಹತ್ರ ಬರಲಿಲ್ಲ ಸರ್. ಅಂದ್ರೆ ನೀನು ಹೇಳೋದು ದಾರಿ ಮಧ್ಯದಲ್ಲಿ ಕಾರ್ ಮಾಯ ಆಗೋಯ್ತು ಅಂತನಾ? ಅದೇ ನಮಗೂ ಗೊತ್ತಾಗ್ತಿಲ್ಲ ಸರ್. 1 ಗಂಟೆ ಬಿಟ್ಟು ವಾಪಸ್ ಹೋಗಿ ನೋಡಿದ್ರೆ ಅಲ್ಲಿ ವಿದ್ಯಾ ಕಾರ್ ಮಾತ್ರ ಇತ್ತು, ಅವಳಿರ್ಲಿಲ್ಲ. ಮತ್ತಿನ್ನೆಲ್ಲಿ ಹೋಗ್ಬಿಟ್ಲು? ಅಲ್ಲೇ ಕಾರ್ ಹತ್ರ ನಿಂತಿದ್ದ CBI ಆಫೀಸರ್ ಮನೋಜ್ ಮತ್ತು ರಾಮದಾಸ್ ಹೆಡ್ ಕ್ವಾರ್ಟರ್ಸ್ಗೆ ವಾಕಿಟಾಕಿಯಲ್ಲಿ CBI ಆಫೀಸರ್ ವಿದ್ಯಾಶರ್ಮಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಮೆಸೇಜ್ ಕೊಡ್ತಿದ್ರು. ಆಗಲೇ ನಮಗೂ ಗೊತ್ತಾಗಿದ್ದು ವಿದ್ಯಾಶರ್ಮಾ ಕಿಡ್ನಾಪ್ ಆಗಿದ್ದಾಳೆ ಅಂತ. ಆಮೇಲೆ ಸರಿ, ನಾವು ಹತ್ರ ಹೋಗಿ ಅಲ್ಲಿ ನೋಡೋಣ ಅನ್ನೋಷ್ಟರಲ್ಲಿ ಪೊಲೀಸ್ ಫೋರ್ಸು ಮತ್ತು ಫೋರೆನ್ಸಿಕ್ ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿತ್ತು. ನಾವಲ್ಲಿರೋದು ಸರಿಯಲ್ಲ ಅಂತ ಅಂದ್ಕೊಂಡು ವಾಪಸ್ ಬಂದುಬಿಟ್ಟು. ಸರ್, ಒಟ್ಟಿನಲ್ಲಿ ಅವಳನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಡುಹಿಡಬೇಕು ಅಷ್ಟೇ. ನಿನ್ನಂಥ ಮೂರ್ಖರ ಕೈಲಿ ಇಂಥ ಕೆಲಸ ವಹಿಸಿದ ಮೇಲೆ ಇದಕ್ಕಿಂತ ಇನ್ನೇನಾಗಕ್ಕೆ ಸಾಧ್ಯ ಕೇಕೆ? ಸರ್, ಕಾರಣ ಹೇಳಕ್ಕೆ ಬರಬೇಡ. ನಿನ್ನ ಹತ್ರ ಪ್ಲಾನ್ ಬಿ ಬಗ್ಗೆ ವ್ಯವಸ್ಥೆ ಮಾಡಕ್ಕೆ ಹೇಳಿದ್ನಲ್ಲ ಸರ್ದಾರ್ ಅಂತ, ಅವಳು ನಿನಗಿಂತ ಬುದ್ಧಿವಂತೆ. ನಿನಗಿಂತ ಮುಂಚೆನೇ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿರ್ಬೋದು. ಒಂದ್ಸಲ ಅವಳ ಹತ್ರ ಮಾತಾಡು. ವಿದ್ಯಾ ಅಲ್ಲೇನಾದರೂ ಇದ್ದಾಳ ವಿಚಾರಿಸು. ಸರಿ ಸರ್. ಅಲ್ಲಿರಲಿ ಇಲ್ಲದೆ ಇರಲಿ ನನಗೆ ಫೋನ್ ಮಾಡು. ಮುಂದೇನು ಮಾಡಬೇಕು ಅಂತ ಹೇಳ್ತೀನಿ. ಆಯ್ತು ಸರ್, ಹಾಗೆ ಮಾಡ್ತೀನಿ. ಈ ಥರ ಆಗೋದನ್ನ ಖಂಡಿತ ಅಂದ್ಕೊಂಡಿರಲಿಲ್ಲ. CM ಸೆಕ್ಯೂರಿಟಿ ಕಡೆ ಗಮನ ಕೊಟ್ಟು ವಿದ್ಯಾ ಕಡೆ ಗಮನ ಕೊಡೋಕ್ಕಾಗಿಲ್ಲ. ನೀವೇನು ಹೆದರಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ವಿದ್ಯಾ ಎಲ್ಲಿದ್ದಾಳೆ, ಅವಳಿಗೆ ಯಾರು ಕಿಡ್ನಾಪ್ ಮಾಡಿರೋದು ಅಂತ ನಾನು ಪತ್ತೆ ಹಚ್ತೀನಿ. ನನಗೆ ತುಂಬ ಭಯ ಆಗ್ತಿದೆ. ಅವಳ ಸುತ್ತಲೂ ಇಷ್ಟೊಂದು ಸೆಕ್ಯೂರಿಟಿ ಇದ್ರು ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ಪ್ಲಾನ್ ಇರಬಾರ್ದು.
ಹೌದು ಲೋಕೇಶ್, ಅನಿತಾ ಹೇಳ್ತಿರೋದು ನಿಜ. ನಾನು ವಿದ್ಯಾಗೆ ಮುಂಚೆಯಿಂದನೂ ಹೇಳ್ತಾನೆ ಬಂದೆ, ನೀನು ಒಬ್ಬಳೇ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗ್ಬೇಡ, ಬೇರೆ CBI ಆಫೀಸರ್ಸ್ಗಳು ಇದ್ದಾರೆ ಅಂತ. ಆದರೆ ಅವಳು ನಮ್ಮ ಮಾತು ಕೇಳಲೇ ಇಲ್ಲ. ಈಗ ನೋಡು ಹೇಗಾಗೋಗ್ಬಿಟ್ಟಿದೆ ಅಂತ. ರಿಷಿ ಇಲ್ಲಿದ್ರೆ ಅವಳ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಅವನ್ನ ಶಿವಮೊಗ್ಗ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆಗ ಅವಳು ತುಂಬಾ ಬೇಜಾರು ಮಾಡ್ಕೊಂಡು ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಯಾರೋ ಪಾಪಿಗಳು ಅವಳನ್ನ ಕಿಡ್ನಾಪ್ ಮಾಡಿ ನಮ್ಮಿಂದ ದೂರ ಮಾಡಿಬಿಟ್ರು. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಕಡೆ ಇನ್ಫಾರ್ಮರ್ಸ್ನ ಬಿಟ್ಟಿದ್ದೀನಿ. ಜೊತೆಗೆ CBI ಚೀಫ್ ಜೊತೆನೂ ಮಾತಾಡಿದ್ದೀನಿ. ಅವರು ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ. ವಿದ್ಯಾ ಎಲ್ಲಿದ್ದಾಳೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ನನಗೆ ಭಯ ಆಗ್ತಿರೋದು ಆ ವಿಷಯ ಅಲ್ಲ, ಅವಳು ಖಂಡಿತ ಮನೆಗೆ ಬರ್ತಾಳೆ. ಆದ್ರೆ ಆ ಪಾಪಿಗಳು ಅವಳಿಗೇನಾದ್ರೂ ಮಾಡಿದ್ರೆ ನನಗಿರೋಳು ಒಬ್ಳೆ ತಂಗಿ, ಅವಳೊಬ್ಳೆ. ಅವಳಿಗೇನು ಆಗ್ತಿರೋ ಹಾಗೆ, ಅವಳು ಸೇಫ್ ಆಗಿ ಮನೆಗೆ ಬರೋ ಹಾಗೆ ಏನಾದ್ರೂ ಮಾಡಿಲ್ಲ. ಬೇಕಾದರೆ ನಾನು ಡೈರೆಕ್ಟಾಗಿ ಹೋಮ್ ಸೆಕ್ರೆಟರಿ ಅಥವಾ ಬೇರೆ ಯಾರಾದರೂ ಹೈಯರ್ ಆಫೀಸರ್ಸ್ ಇದ್ದರೆ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ವಿದ್ಯೆಗೋಸ್ಕರ ಯಾರ ಕಾಲು ಹಿಡಿಯೋಕ್ಕೂ ಸಿದ್ಧ. ಬೇಡ ಅಶ್ವಥ್ ಅವರೇ, ಅವ್ರ ಹತ್ರ ಸಹಾಯ ನಿರೀಕ್ಷೆ ಮಾಡಬೇಡಿ. ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅನಿತಾ ಅವರೇ, ನೀವು ಹೇಳ್ಬೇಡಿ. ಹೌದು ಅನಿತಾ, ಈಗ ಋಷಿ ಬರೋ ಹೊತ್ತಾಯಿತು. ಅವನಿಗೇನಾದರೂ ಈ ವಿಷಯ ಗೊತ್ತಾದರೆ ನಾವು ಯಾರೂ ಅವನಿಗೆ ಸಮಾಧಾನ ಮಾಡೋಕ್ಕಾಗಲ್ಲ. ರೀ, ವಿದ್ಯಾಗೇನೂ ಆಗಲ್ಲ ತಾನೆ? ಹಲೋ ಹಲೋ ಜಯಂತಿ, ನಾನು ಡಿಸೋಜಾ. ಹೇಗಿದ್ದೀರಾ? ನೀವು ನನ್ನ ಜೊತೆ ಇರುವಾಗ ನಾನು ಚೆನ್ನಾಗೇ ಇರ್ತೀನಿ. ಮಾತಿನಲ್ಲಿ ಸೋಲ್ಸಕ್ಕೆ ಆಗಲ್ಲರೆ ನಿಮಗೆ. ಪಕ್ಕಾ ಪೊಲಿಟಿಷಿಯನ್ ಆಗ್ಬಿಟ್ಟಿದ್ದೀರಾ. ನಾನು ಫೋನ್ ಯಾಕೆ ಮಾಡಿದ್ದೆ ಅಂದರೆ ನಿಮಗೋಸ್ಕರ ನಾನು ಒಂದು ಒಳ್ಳೆ ಮನೆ ನೋಡಿದ್ದೀನಿ ರೀ. ನೋಡಿ, ನೀವು ಆಸೆ ಪಟ್ಟ ಹಾಗೆ ಎಲ್ಲ ಮಾಡಿದ್ದೀನಿ. ಈಗ ನಮ್ಮ ಆಸೆ ಯಾವಾಗ ನೆರವೇರಿಸ್ಕೊಡ್ತೀರಾ? ಆಸೆನಾ? ಏನದು? ಆಸೆ ಅಂದ ತಕ್ಷಣ ಗಾಬರಿ ಆಗ್ಬಿಡ್ರಿ. ನನ್ನ ಮಾತು ಕೇಳಿ. ನೋಡಿ, ನಿಮ್ಮ ಯಜಮಾನ್ರ ಹತ್ರ ಮಾತಾಡಿ ನಮ್ಮ ಪಾರ್ಟಿಗೆ ಫಂಡ್ ಕೊಡಿಸಿ. ಯಾಕಂದರೆ ನಿಮ್ಮ ಕ್ಯಾಂಪೇನ್ಗೆ ತುಂಬ ಖರ್ಚಾಗುತ್ತೆ. ನೀವು ಮೊದಲನೇ ಸಲ ನಿಂತ್ಕೋತಾ ಇದ್ದೀರಾ, ನೀವು ಗೆಲ್ಲೇಬೇಕು. ಆಮೇಲೆ ಆ ಪಾರ್ಟಿ ನಮ್ಮಿಬ್ರದ್ದು ತಾನೆ, ಏನಂತೀರಾ? ಸರ್, ಈ ಪಕ್ಷ ನಿಮ್ಮದೇ, ಜೊತೆಗೆ ಈ ಜಯಂತಿ ಕೂಡ ನಿಮ್ಮವಳೆ. ಅಕಸ್ಮಾತ್ ನನ್ನ ಗಂಡನೇ ಇಲ್ಲ ಅಂದರೆ ಇಡೀ ಆಸ್ತಿ ನಂದೆ, ಜೊತೆಗೆ ನಿಮ್ಮದು ಕೂಡ. ಸರ್, ನಾನು ನೇರವಾಗೇ ಹೇಳ್ತೀನಿ ಕೇಳಿ. ಮುಂದೆ ನಮ್ಮಿಬ್ರು ಜೀವನ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಆದರೆ ಮಧ್ಯ ಮುಳ್ಳಾಗಿ ಕಾಣಿಸ್ತಾ ಇರೋದು ನನ್ನ ಗಂಡ. ಅವರೇ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಂದು ಸಲ ಯೋಚನೆ ಮಾಡಿ ನೋಡಿ. ಡೋಂಟ್ ವರಿ ಜಯಂತಿ, ಅದಕ್ಕೂ ವ್ಯವಸ್ಥೆ ಮಾಡಬಹುದು. ವ್ಯವಸ್ಥೆನಾ ಅಂದ್ರೆ? ಅಷ್ಟು ಗೊತ್ತಾಗ್ಲಿಲ್ವಾ ಜಯಂತಿ? ನಿನ್ನ ಗಂಡನಿಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ನಿನ್ನನ್ನು ಕಾಪಾಡೋದಕ್ಕೋಸ್ಕರ ನಾನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ.
ಒಂದ ಎರಡ ಮೋಹನ್ ರಾವ್ ಎಷ್ಟು ಒಳ್ಳೆ ಫ್ರೆಂಡು ನನಗೆ. ನೀನು ಹಾಸ್ಪಿಟಲ್ನಲ್ಲಿದ್ದಾಗೆಲ್ಲ ದುಡ್ಡು ಕೇಳಿದಾಗ ಇಲ್ಲ ಅಂತಾನೆ ದುಡ್ಡಿನ ಸಹಾಯ ಮಾಡ್ತಿದ್ದ. ಅಂತ ಒಂದು ಸಾವಿಗೆ ನಾನೇ ಕಾರಣ ಆಗೋದೆ. ಇನ್ನ ಆ ದೇಶದ್ರೋಹಿ ಜಾರ್ಜ್ ಅವನನ್ನ ಸಾಯಿಸಿ ನಾನು ದೇಶದ್ರೋಹಿ ಆಗ್ಬಿಟ್ಟೆ. ನಮ್ಮ ಡಿಪಾರ್ಟ್ಮೆಂಟ್ಗೂ ದ್ರೋಹ ಮಾಡ್ಬಿಟ್ಟೆ. ವಸಂತಿ, ಆ ದೇಶದ್ರೋಹಿಗಳ ಜೊತೆ ಸೇರ್ಕೊಂಡು ನಾನು ದ್ರೋಹಿ ಆಗ್ಬಿಟ್ಟೆ, ಕೊಲೆಗಾರ ಆಗ್ಬಿಟ್ಟೆ. ಇದೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಯಾರಿಗೋಸ್ಕರ? ನಿನಗೋಸ್ಕರ. ನಿನಗೋಸ್ಕರ ಇದೆಲ್ಲ ಮಾಡಿದ್ದು. ಆದ್ರೆ ನೀನೇ ನನ್ನ ಬಿಟ್ಟು ಹೋಗ್ಬಿಟ್ಟೆ. ನೋಡು, ನನ್ನ ಕೈ ಇದೆ, ನನ್ನ ಕೈ ನೋಡು. ನನ್ನ ಕೈಯಲ್ಲಿ ರಕ್ತ ಅಂದ್ಕೊಂಡಿದ್ದೆ. ಕಾರಣ ನೀರು. ನಿನಗೋಸ್ಕರ ಇದನ್ನೆಲ್ಲ ಮಾಡಿದ್ದು. ನೀನೇ ಹೋದ್ಮೇಲೆ ಇದರಿಂದ ಏನ್ ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ಇದಕ್ಕೆಲ್ಲ ನನ್ನ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆನ ನಾನೇ ಮಾಡ್ಕೋಬೇಕು. ಆ ಶಿಕ್ಷೆನ ನಾನೇ ಮಾಡ್ಕೊಂಡು ಆದಷ್ಟು ಬೇಗ ನಿನ್ನ ಹತ್ರ ಬಂದ್ಬಿಡ್ತೀನಿ. ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ವಾಸಂತಿ, ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ನಾನು ಪಾಪಿ. ನಾನು ಬದುಕಬಾರ್ದು. ಸಾಯ್ಬೇಕು. ಎಸ್, ಸಾಯ್ಬೇಕು ನಾನು. ನನಗೆ ನಾನು ಶಿಕ್ಷೆ